ಮಲೆನಾಡು ಭಾಗದಲ್ಲಿ ಪುಷ್ಯ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸತತವಾಗಿ ಸುರಿತಾ ಇರುವಂತಹ ರಣಮಳೆಗೆ ಗುಡ್ಡ ಕುಸಿತವಾಗಿದೆ. ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಗುಡ್ಡ ಕುಸಿತದ ದುರಂತ ಇದು. 4 ವರ್ಷದ ಮಗು ಸೇರಿ ದಂಪತಿ ದುರ್ಮರಣಕ್ಕೀಡಾಗಿದ್ದಾರೆ. ಹೊಟ್ಟೆಪಾಡಿಗಾಗಿ ಬಂದಿದ್ರು, ಬಾಡಿಗೆ ಮನೆಯಲ್ಲಿದ್ದರಂತೆ. ಮಲ್ಲಿಕಾರ್ಜುನ್, ನಾಗವೇಣಿ, ಸಂತೋಷ್ ಮೂವರು ಕೂಡ ಮಣ್ಣಿನ ಅವಶೇಷಗಳಡಿ ಸಿಲುಕಿಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಈ ಕ್ಷಣಕ್ಕೂ ಕೂಡ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಮನೆಯ ಅವಶೇಷಗಳಡಿ ಇದ್ದಂತಹ ಶ್ವಾನವನ್ನು ಕೂಡ ರಕ್ಷಿಸಲಾಗಿದೆ. ಗುಡ್ಡದ ಕೆಳಗಡೆ ಇತ್ತು ಮನೆ. ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ಘಟನೆ ನಡೆದಿದೆ. ಬಾಡಿಗೆ ಮನೆಗಳು ಅವು ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ತಡೆಗೋಡೆ ಕುಸಿತವಾಗಿದೆ, ಅದಾದ ಮೇಲೆ ಮೇಲಿದ್ದಂತಹ ಗುಡ್ಡ ಏಕಾಏಕಿಯಾಗಿ ಜರಿದಿದೆ. ಅದರ ಪರಿಣಾಮ ಒಂದೇ ಕುಟುಂಬದ ಮೂವರು ಸಮಾಧಿಯಾಗಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನವೀನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಈಗ? ಹೌದು ಪ್ರೇಮ್, ಮುಖ್ಯವಾಗಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿದ ಪರಿಣಾಮವಾಗಿ ಒಂದೇ ಕುಟುಂಬದ ಮೂವರು ಮೃತಪಟ್ಟಿರುವಂಥ ಘಟನೆ ನಡೆದಿದೆ. ಆ ಘಟನೆಗೆ ಸಂಬಂಧಪಟ್ಟಾಗ ಈಗ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂಥದ್ದು. ನಾನೀಗ ಸ್ಥಳದಲ್ಲಿದ್ದೇನೆ, ನೀವು ಕೂಡ ಗಮನಿಸಬಹುದು. ಗಾಂಧಿನಗರ ಭಾಗದಲ್ಲಿ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಈ ಒಂದು ದುರ್ಘಟನೆಯಲ್ಲಿ ಕಾರ್ಮಿಕರು ಅಂದ್ರೇನು ರಾಯಚೂರು ಮತ್ತು ದಾವಣಗೆರೆ ಮೂಲದಿಂದ ಒಂದಷ್ಟು ಕುಟುಂಬಗಳು ಕಳೆದ ಶುಕ್ರವಾರ ಇಲ್ಲಿ ಕೆಲಸಕ್ಕಾಗಿ ಅಂದರೆ ಏನು ಬರದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಈ ಭಾಗ ಗುಳೆ ಬಂದಿದ್ರು. ಈ ಭಾಗದಲ್ಲಿ ತೋಟದ ಮಣ್ಣು ಕೆಲಸಕ್ಕೆ ಬಂದಂಥವ್ರು ಇವತ್ತು ಮಣ್ಣಿನಡಿ ಮೃತಪಟ್ಟಿರುವಂಥದ್ದು. ಮುಖ್ಯವಾಗಿ ಮೂವರು ಈಗಾಗಲೇ ಏನು ಮಲ್ಲಿಕಾರ್ಜುನ್, ನಾಗವೇಣಿ ಮತ್ತು ದಂಪತಿಗಳ ಮಗು ಸಂತೋಷ್ ಮೃತಪಟ್ಟಿರುವಂಥದ್ದು. ಅವರ ಮೃತದೇಹಕ್ಕೆ ಶೋಧ ಕಾರ್ಯವನ್ನು ಈಗಾಗಲೇ ಕಳೆದ 3-4 ಗಂಟೆಯಿಂದ ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಕಾರ್ಯಾಚರಣೆಗೆ ಈಗ ಸಾಕಷ್ಟು ಅಡ್ಡಿ ಆಗ್ತಾ ಇರುವಂಥದ್ದು ಮಳೆ. ಯಾಕಂದರೆ ಮಳೆ ನಿರಂತರವಾಗಿ ಬರ್ತಿರೋ ಕಾರಣಕ್ಕಾಗಿ ಗುಡ್ಡದ ಮೇಲ್ಭಾಗದಿಂದ ನೀವು ಕೂಡ ಗಮನಿಸಬಹುದು, ಈಗಲೂ ಕೂಡ ಗುಡ್ಡದ ಏನು ಸಣ್ಣ ಸಣ್ಣ ತೊರೆಗಳ ರೀತಿಯಲ್ಲಿ ನೀರು ಕೂಡ ಹರಿದು ಬರ್ತಾ ಇದೆ. ಅದರ ಪರಿಣಾಮವಾಗಿ ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆ ಆಗಿದೆ. ಯಾಕಂದರೆ ಗುಂಡಿಯಲ್ಲಿ ನೀರು ತುಂಬಿಕೊಳ್ತಾ ಇದೆ, ಮಣ್ಣು ಕೂಡ ಬೀಳ್ತಾ ಇದೆ. ಹಾಗಾಗಿ ಮೃತದೇಹಗಳನ್ನು ಪತ್ತೆ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಮುಖ್ಯವಾಗಿ ಈ ಒಂದು ಘಟನೆಯಲ್ಲಿ ಆದ ನಂತರದಲ್ಲಿ ಏನು ಮಣ್ಣಿನಡಿ ಸಿಲುಕಿದಂಥ ಓರ್ವ ವ್ಯಕ್ತಿಯನ್ನು, ಹನುಮಂತ ಎಂಬ ವ್ಯಕ್ತಿಯನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಆತನನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸವನ್ನು ಮಾಡಿದರೆ. ಜೊತೆಗೆ ಇನ್ನೊಂದು ಪಕ್ಕದಲ್ಲಿ ಮನೆ ಕೂಡ, ಆ ಮನೆಯ ಅರ್ಧ ಭಾಗ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಈ ಮನೆಯಲ್ಲಿ ಇದ್ದಂಥವರು ಈಗಾಗಲೇ ಪ್ರಾಣಾಪಾಯದಿಂದ ರಮೇಶ್ ಗೌಡ ಅವರ ಕುಟುಂಬಸ್ಥರು ಮತ್ತು ಅವರ ಮಗಳು ರಂಜಿತಾ ಜೊತೆಗೆ ಅವರ ಪತ್ನಿ ಚಿತ್ರ ಕೂಡ ಈಗಾಗಲೇ ಒಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರ ಪಕ್ಕದ ಮನೆಯಿಂದ ನಾಯಿಯನ್ನು ರಕ್ಷಣೆ ಮಾಡೋ ಕೆಲಸವನ್ನು ಕೂಡ ರಕ್ಷಣಾ ಸಿಬ್ಬಂದಿ ಮಾಡಿದ್ದಾರೆ. ಮುಖ್ಯವಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆ ಆಗ್ತಿರೋದು ಗುಡ್ಡದ ಮೇಲ್ಭಾಗ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಯಾವುದೇ ದೊಡ್ಡ ಯಂತ್ರಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಸಣ್ಣ ಯಂತ್ರಗಳ ಮೂಲಕ ಮಣ್ಣನ್ನು ತೆಗಿತಾ ಇದ್ದಾರೆ. ಅದು ಈ ಸದ್ಯದ ಪರಿಸ್ಥಿತಿಯಲ್ಲಿ ಸಾಕಾಗ್ತಾ ಇಲ್ಲ. ಈಗಾಗಲೇ ಘಟನಾ ಸ್ಥಳಕ್ಕೆ ಶಿವಮೊಗ್ಗ AC ಸತ್ಯನಾರಾಯಣ ಇರ್ಬೋದು, ತಹಶೀಲ್ದಾರ್ ರಂಜಿತ್ ಜೊತೆಗೆ ಏನು ಶಾಸಕ ಅರಗಾಗ್ಧನೇಂದ್ರ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮುಖ್ಯವಾಗಿ ಏನು ಕೂಲಿ ಕಾರ್ಮಿಕ ಕುಟುಂಬಗಳು ಸರಿಸುಮಾರು 28 ಜನ ಇಲ್ಲಿಗೆ ಬಂದಿದ್ರು. 6 ಕುಟುಂಬಗಳ 28 ಜನ ಬಂದಿದ್ರು. ಅದರಲ್ಲಿ ಈಗ 3 ಜನ ಮಣ್ಣಿನಡಿ ಮೃತಪಟ್ಟಿದ್ದಾರೆ. ಇನ್ನು ಓರ್ವರನ್ನ ರಕ್ಷಣೆ ಮಾಡಿದಾಗ ಉಳಿದಂತ ಏನು 5 ಕುಟುಂಬದ ಜನರನ್ನ ಸರಿಸುಮಾರು 20ಕ್ಕೂ ಹೆಚ್ಚು ಜನರನ್ನ ಏನು ಸಮೀಪದ ಅಂಬೇಡ್ಕರ್ ನಗರ ಭವನಕ್ಕೆ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು. ಮುಖ್ಯವಾಗಿ ಪ್ರಸ್ತುತ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಕಾರಣಕ್ಕೆ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.